ಬ್ರೇಕ್ಫಾಸ್ಟ್ ಆ ಬಿಟ್ಟಿಗಳು ಸ್ಟಾರ್ ಸೂಪರ್. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವೊಂದು ಶಾರ್ಟ್ ಟ್ರಿಪ್ಪಿಗೆ ಹೋಗ್ತಾ ಇದ್ದೇವೆ. ಈಗ ಟೈಮ್ 6:45. ನಾವೀಗ ಮನೆಯಿಂದ ಹೊರಟಿದ್ದೇವೆ. ಇದರ ಕಂಪ್ಲೀಟ್ ಡೀಟೇಲ್ಸ್ ನಾನು ಈ ವಿಡಿಯೋದಲ್ಲಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೇನೆ. ಆ ಪ್ಲೇಸ್ ಯಾವುದಂತ ನಾವು ಈ ವಿಡಿಯೋದಲ್ಲಿ ಹೋಗುವಾಗ ಗೊತ್ತಾಗ್ತದೆ. ನನ್ನ ಚಾನಲ್ ನೀವು ಫಸ್ಟ್ ಟೈಮ್ ನೋಡೋದಾದರೆ ನನ್ನ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಈ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನನ್ನು ಸಪೋರ್ಟ್ ಮಾಡಿ. ನಾವೀಗ ಬ್ರೇಕ್ಫಾಸ್ಟ್ ಮಾಡಿಲ್ಲ, ಹಾಗೆ ಬ್ರೇಕ್ಫಾಸ್ಟ್ ಮಾಡುವ ಅಂತ ಕಲ್ಲಡ್ಕಲ್ಲಿ ಸ್ಟಾಪ್ ಮಾಡಿದ್ದೆ. ಕಲ್ಲಡ್ಕದಲ್ಲಿರುವ ಕೇಟಿಗೆ ಬಂದಿದ್ದೇವೆ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ. ನಾನಿಲ್ಲಿ ಫಸ್ಟ್ ಟೈಮ್ ಬರೋದು. ಕಲ್ಲಡ್ಕದಲ್ಲಿ ಕೇಟಿ ಫೇಮಸ್. ನಾನು ಕೇಟಿ ಕಾಫಿ ತಗೊಂಡೆ, ಅಪ್ಪ ಕೇಟಿ ಟೀ ತಗೊಂಡ್ರು. ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಇವಾಗ ನಾವು ಈಗ ನಾವು ಹೊರಟಿದ್ದೇವೆ. ನಾವು ಕಲ್ಲಡ್ಕದಿಂದ ಉಪ್ಪಿನಂಗಡಿಯಾಗಿ, ನೆಲ್ಯಾಡಿ, ಗುಂಡಿಯಾಗಿ ಸಕಲೇಶ್ಪುರ್ಗೆ ಹೋಗ್ತಾ ಇದ್ದೇವೆ. ಈ ರೋಡನ್ನು ಶಿರಾಡಿ ಘಾಟ್ ಅಂತ ಕರೀತಾರೆ. ಈ ಘಾಟ್ ತುಂಬ ಚೆನ್ನಾಗಿ ಉಂಟು ನೋಡಲಿಕ್ಕೆ. ಆ ಕಡೆ ಈ ಕಡೆ ಗ್ರೀನರಿ, ಒಂದು ಸೈಡ್ ಗುಡ್ಡ, ಒಂದು ಸೈಡ್ ರಿವರ್ ಹರಿತಾ ಉಂಟು. ಮಳೆಗಾಲದಲ್ಲಿ ಈ ಘಾಟ್ ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ರಿವರಿನ ಆ ಕಡೆಯಲ್ಲಿ ಇರುವ ಗುಡ್ಡದಲ್ಲಿ ನಮಗೆ ರೈಲ್ವೆ ಟ್ರ್ಯಾಕ್ ಕಾಣುತ್ತೆ. ಮಂಗಳೂರಿಂದ ಬ್ಯಾಂಗ್ಳೂರು ಹೋಗುವಾಗ ಸಿಕ್ಕುವ ಘಾಟ್ ಶಿರಾಡಿ ಘಾಟ್. ಅದರ ರೈಲ್ವೆ ಟ್ರ್ಯಾಕ್ ನಿಮಗೆ ಹೋಗುವಾಗ ಇಲ್ಲಿ ಕಾಣ್ತದೆ. ಇದೊಂದು ಲಾಸ್ಟ್ ಮಿನಿಟ್ ಪ್ಲ್ಯಾನ್ಡ್ ಟ್ರಿಪ್ ಆಗಿತ್ತು. ಹೋಪ್ಫುಲಿ ನಮಗೆ ಬೇಕಾದ ರೆಸಾರ್ಟ್ ಕೂಡ ನಮಗೆ ಸಿಕ್ತು. ನೋಡಿ ಫ್ರೆಂಡ್ಸ್, ರೋಡೇ ಕಾಣುದಿಲ್ಲ, ಎಷ್ಟೊಂದು ಧೂಳು, ಭಯಂಕರ ಧೂಳು ಅಲ್ಲ ಸರ್. ಆ ಧೂಳಿನಲ್ಲಿ ಒಂದು ನಾಯಿ. ಗಾಡಿ ಬಾರ್ದಂಡು ರಾಹುಲ್ ಆಗ್ತಾರೆ. ನನ್ನ ಮಗ ತುಂಬಾ ಇದಮ್ಮ ಒಮ್ಮೊಮ್ಮೆ ಒಮ್ಮಿಟಿಗೆ ಆಯ್ತು. ನಾವು ಗೂಗಲ್ ಮ್ಯಾಪ್ ನೋಡಿ ಅವರನ್ನು ಇಗ್ನೋರ್ ಮಾಡಿ ಮಂಜರಾಬಾದ್ ಫೋರ್ಟಿಗೆ ನಾವು ಗೂಗಲ್ ಅಲ್ಲಿ ಜಂಕ್ಷನ್ ರೈಟ್ ಗೂಲ್ಯಾನೆ ಪಾರ್ಕಿಂಗ್ ಓಕೆ ಗೂಗಲ್ ಮ್ಯಾಪ್ ಅಲ್ಲಿ ನೋಡಿ ಬಂದ್ವಿ. ಬಟ್ ಇಲ್ಲಿ ನೋಡುವಾಗ ಮ್ಯಾಪ್ ಇಲ್ಲಿ ಅಭಿಲಾಷ್ಪೇಟೆ ಆಗಿದ್ದಾರೆ ನಮ್ಗೆ ತೋರಿಸ್ತಾ ಉಂಟು. ಅಂದ್ರೆ ನಾವು ರಾಂಗ್ ಬಂದಿದೆ. 5 ಕಿಲೋಮೀಟರ್ಸ್ ಅಲ್ಲ ರೀ, ಹೌದು ರೀ 5 ಕಿಲೋಮೀಟರ್ಸ್ ಅಲ್ಲ. ಹೌದು ಸೇರಿಸ್ಬೇಕು, ಬೋರಿ ಆಗ್ತದೆ. ಯಾವ್ದಕ್ಕೆ ರೀಗೆ ಒಂದೊಂದು ಬೋ ಸೇರಿಸ್ಬೇಕು, ಆಗ ಬೋರಿ ಆಗ್ತದೆ. ಹಾಗೆ ನಾವು ಈಗ ರೋಡ್ ಮಿಸ್ ಮಾಡಿದ್ದೇವೆ. ಈಗ ಅವ್ರು ಹೇಳಿದ್ರು ಇಲ್ಲಿ ಲೋಕಲ್ ಲೈಟ್ಸ್ ನಮ್ಗೆ ಹೇಳಿದ್ರು ಇಲ್ಲಿ ಹೋಗ್ಬೇಕು. ಓಕೆ, ಇವಾಗ ಅವ್ರು ಹೇಳಿದ್ರು ಆ ರೋಡಲ್ಲಿ ಬರ್ತಾ ಇದ್ದೇವೆ. ತುಂಬಾ ಮುಂದೆ ಬಂದ್ವಿ, ನಾವು ಒಂದು 3 ಕಿಲೋಮೀಟರ್ಸ್ ಕವರ್ ಮಾಡಿದ್ವಿ ಅಂತ. ಕಾರಲ್ಲಿ ಕೋಟೆಗೆ ವಿರಾಜಪೇಟೆಗೆ
ಹಾಗೆ ಇವಾಗ ನಾವು ಬರ್ತಾ ಇದ್ದೇವೆ. ಅಲ್ಲಿ ಹೋದ್ಮೇಲೆ ವಿಡಿಯೋ ತೆಗಿಲಿಕ್ಕೆ ಆಗ್ತದೆ ಇಲ್ವಾ ಅಂತ ಗೊತ್ತಿಲ್ಲ ನನಗೆ, ಅಂದ್ರೆ ಆದಷ್ಟು ತೆಗಿತೇನೆ, ಅದೇ ಎಲ್ಲ ಮಾಡ್ತಾರ ಇಲ್ವಾ ಅಂತ ಗೊತ್ತಿಲ್ಲ. ಹಂಗಾಗಿ ಹೌದಾ? ಹಂಗಾಗಿ ಬನ್ನಿ. ಓಕೆ, ಡ್ರೋನ್ ನಮ್ಮ ಹತ್ರ ಇಲ್ಲ, ನಮ್ದು ಕರೆಕ್ಟ್ ಅದೊಂದೇ ಒಂದು ಸ್ಟಾರ್ ಶೇಪ್ ಅಲ್ಲಿ ಉಂಟಂತೆ. ಸೊ ಅದನ್ನು ಅಲ್ವಾ? ಹೌದು. ಓಕೆ, ಹೌದಾ? ಹೌದಣ್ಣ. ಹಾಗೆ ಅದೊಂದು ನೋಡುವ ಅಂತ. ನಾನು ಫಸ್ಟ್ ಟೈಮ್ ಮಾಡೋದು. ನಾನು ಸಹ ಫಸ್ಟ್ ಆಯ್ತು, ನಾನು ಬರಲಿಲ್ಲ. ಓಕೆ, ನನ್ನ ತಂಗಿ ಬಂದಿದ್ದಾಳಂತೆ, ಬಟ್ ಅವಳಿಗೆ ಕೂಡ ದಾದ ಗೊತ್ತುಂಡೆ ಎಂಕಲು ಪೋಯಿಗೆ. ಹಾಗೆ ಅವಳು ಬಂದಿದ್ದಾಳೆ, ಬಟ್ ಈಗ ಎಲ್ಲ ರೋಡ್ ಎಲ್ಲ ಕನ್ಸ್ಟ್ರಕ್ಷನ್ ಆಗ್ತಾ ಉಂಟು, ಹಾಗೆ ಕನ್ಫ್ಯೂಸ್ ಆಗಿದ್ದಾಳೆ ಅಂತ ಇಲ್ಲಿ ಅಂತ ಅವಳಿಗೆ ಕೂಡ ಅಷ್ಟು ಆಮೇಲೆ ಬರ್ತಾವ ರೋಡ್ ಬಿಸಾರ ಜಂಕ್ಷನ್ ಹತ್ರ ತೋರಿಸ್ತಾಳ ರೋಡ್ ಬಿಸಾರ ಅಂತ ಬರ್ತಾವ. ಇಲ್ಲ ಅದಿಲ್ಲ ಎಂತದ ನನಗೆ ಮಿಸ್ ಆಯ್ತು ಅಂತ ಮಾತಾಡ್ತಿದ್ದೆ. ಇದು ದಾದ ಗೊತ್ತುಂಡೆ ಎಂಕಲು ಫೋಟೋಗೊಂದು ಪೋಯಿನಿ ಅವು ಪೋದು ರೋಡ್ ಕನ್ಫ್ಯೂಸ್ ಆದ್ಮೇಲೆ ಬರ್ತೀನಿ. ಅಂಚೈತೆ ಕೂಡ ಫೋನ್ ಒಂದಿಲ್ಲ. ನಾವಿವಾಗ ಫೋರ್ಟಿಗೆ ಹೋಗ್ತಾ ಇದ್ದೇವೆ. 1/2 ಕಿಲೋಮೀಟರ್ ವಾಕ್ ಮಾಡಿಕೊಂಡು ಕೌಂಟ್ ನಾನು 9, 10, 11, ಓಕೆ 11, 12, 13, 14, 15, 16, 17, 18, 19 तू कौन करता है? ಟಯರ್ಡ್ ಆಗಿದೆ, ಇಲ್ಲಿ ಕೂತ್ಕೊಂಡಿದ್ದಾರೆ. ನಿಮ್ಮ ಹೆಂಡತಿ ಅದು ರಾತ್ರಿ ಸ್ಟೆಪ್ಸ್ ಹತ್ತಿ ಬಂದ್ವಿ. 250 ಸ್ಟೆಪ್ಸ್ ಉಂಟಂತೆ. ಫುಲ್ ಟಯರ್ಡ್. ಓಕೆ ನೋಡಿ ಯಾ ಫೋಟೋ ತೆಗಿಲಿಕ್ಕಿಲ್ಲ. ಓಕೆ ದಿಸ್ ಇಸ್ ಸ್ವಲ್ಪ ಫೋಟ್ ನೋಡಿ ಬರುವ. 250 ಸ್ಟೆಪ್ಸ್ ಹತ್ಕೊಂಡು ಬಂದು ಟಯರ್ಡ್ ಆಗಿದೆ. ನೋಡು ಹೇಗೆ ಅಂತ ಬನ್ನಿ. ವಾವ್. हाँ ये कोटे किधर है सीधा ये तो गेट आने ಓಕೆ, ನಿಮಗೆ ನೋಡಲಿಕ್ಕೆ ಗೊತ್ತಾಗ್ಬೋದಾ ಅಂತ ಅಲ್ಲ, ಹುಲ್ಲೆಲ್ಲ ಬಂದಿದೆ. ಬಟ್ ಆ್ಯಕ್ಚುಲಿ ಇದು ಸ್ಟಾರ್ ಶೇಪಲ್ಲಿ ಉಂಟು. ಸ್ಟಾರ್ ಶೇಪಲ್ಲಿ ಇಲ್ಲಿ ಒಂದು ನಡುವಲ್ಲಿ ಅದೇ ಪಾಂಡ್ ಅಂತ ಇದೆಲ್ಲ ಒಳಗಿದೆ. ಇಲ್ಲಿ ಸ್ಟೆಪ್ಸ್ ಉಂಟು. ಬನ್ನಿ, ಎಲ್ಲರೂ ಅಲ್ಲಿ ಒಳಗಡೆ ಹೋಗ್ತಿದ್ದಾರೆ. ಅಲ್ಲಿ ಎಂತ ಉಂಟು ಅಂತ ನೋಡ್ಬೋದು. ಓಕೆ, ಇಲ್ಲಿ ಇದರಲ್ಲಿ ಬನ್ನಿ, ಕ್ಲಿಕ್ ಹಾಕೋತೇನೆ. ಬನ್ನಿ ಹೋಗುವ. ನಮ್ಮ ಬನ್ನಿ ಅವರ ಹೆಂಡಿಗೆ ಕಾಯ್ತಾ ಇದ್ದಾರೆ. ಸ್ಟೆಪ್ಸ್ ಕೂಡ ಕಾಣ್ತಾ ಇಲ್ಲ, ಅಂದಾಜಿಗೆ ಹೋಗ್ಬೇಕಷ್ಟೇ.
ತುಂಬಾ ಕತ್ತಲೆ ಉಂಟು. ಇಲ್ಲೆಲ್ಲ ಇಲ್ಲೆಲ್ಲ ಫುಲ್ ಕತ್ತಲು ಉಂಟು. ನಾನೇ ಕೂಡ ಸ್ಟೆಪ್ಸ್ ಸ್ಟ್ರೈಟ್ ಯಶಿತ ಕೂಡ್ದಂಚೆ ಆಗ ಫ್ಲಾಶ್ ಆಗ್ತದೆ, ಫ್ಲಾಶ್ ಆನೆ ಎಂತ ಉಂಟಲ್ಲಿ ಉರ್ಚುವ ಸ್ಥಳ. ಮೇಲಿಂದ ಸ್ಟಾರ್ ಶೇಪ್ ಕಾಂತದ ಅಂತ ನೋಡ್ತಾ ಇದ್ದಾರೆ. ಕಾಂತದ ಸ್ಟಾರ್ ಶೇಪ್ ಪ್ಲೀಸ್ ಹೈಟಾ ಹೈಟಾ ಅವಳು ಮುಜಾನೆ ಆಗಿರಲ್ಲ ಫೋಟೋ. ಫೋಟೋ ಶೂಟ್ ಎಲ್ಲ ಮಾಡಿ ಈಗ ಹಿಂದೆ ಹೊರಟ್ವಿ. ಪುನಃ ಅಷ್ಟೇ ಸ್ಟೆಪ್ಸ್ 250 ಸ್ಟೆಪ್ಸ್ ಇಳಿಬೇಕು. ಇಲ್ಲಿ ಎಷ್ಟು ಬಿಸಿಲಿದ್ರು ಕೂಡ ಅಷ್ಟು ಗೊತ್ತಾಗೋದಿಲ್ಲ, ಅಂದರೆ ವೆದರ್ ತುಂಬ ಕೂಲ್ ಉಂಟು. ಸ್ಟೆಪ್ಸ್ ಹತ್ತುವಾಗ ಸ್ವಲ್ಪ ಕಷ್ಟ ಆಯಿತು, ಟಯರ್ಡ್ ಕೂಡ ಆಯಿತು, ಅಷ್ಟೇ ಬಿಸಿಲಿತ್ತಲ್ಲ. ಇವಾಗ ಇಲ್ಲಿ ಬರುವಾಗ ಅಷ್ಟು ಗೊತ್ತಾಗೋದಿಲ್ಲ, ತಂಪುಂಟು ಅಲ್ವಪ್ಪ? ಹೇಗಾಯಿತು? ಸೂಪರ್ ಅಂದ್ರೆ ಸೂಪರ್. ಇಲ್ಲಿ ಒಂದು ಕೋಟೆಯಲ್ಲಿ ಒಂದು ನಾಯಿ ಬಂದು ಮಲಗಿದೆ, ಒಂದು ವಾರದಿಂದ ಮಲಗಿದೆ ಪಾಪ. ಸ್ಟೆಪ್ಸ್ ಹತ್ತಿ ಟಯರ್ಡ್ ಆಯ್ತಾ ಅಂತ. ಇಲ್ಲಿ ಸ್ವಲ್ಪ ಕೂಲ್ ಉಂಟಲ್ಲ, ಇವಾಗ ಫಾಸ್ಟ್ ಇಳಿತಾ ಇದ್ದಾರೆ. ಬರುವಾಗ ಸ್ಲೋ ಆಗಿ ಬಂದ್ವಿ, ಹತ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ. ನೀವು ಕೂಡ ನಾವೆಲ್ಲ ಬೇಗ ಹೋಗಿದ್ದೇವೆ. ಹೌದೌದು ಹೌದು, ನಾನು ಕಷ್ಟ ಆಯಿತು. ಇವಾಗ ಫಾಸ್ಟ್ ಹೋಗ್ತಾ ಇದ್ದೇವೆ. ವ್ಯೂ ಕೂಡ ಚಂದ ಉಂಟು ಇಲ್ಲಿ. ಇವರು ಸ್ವಲ್ಪ ಅಡ್ವೆಂಚರ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಹಸ್ಬೆಂಡ್ ಮತ್ತೆ ಮಕ್ಕಳು ಅಲ್ಲಿ ಜ್ಯೂಸ್ ಕುಡಿತಾ ಇದ್ದಾರೆ ಅಲ್ಲಿ ಶಾಪಲ್ಲಿ. ಸ್ವಲ್ಪ ಬೇಗ ಬಂದಿದ್ದಾರೆ. ಮಾತ್ರ ಸ್ಲೋ. ಹೌದು, ನನಗೆ ವಿಡಿಯೋ ತೆಗಿತಾ ಹುಟ್ಟುವಾಗ ಇವತ್ತು ಸಾಯಂಕಾಲ ಆಗ್ತದೆ. ಅಲ್ಲ ವಾಂತಿ ಮಾಡಲಿಲ್ಲ ಅಂದ್ರೆ ಸಾಕು. ಅದು ಗೊತ್ತುಂಟೆ, ಆ ಮಿತ್ತಿಯೊಗ್ಗುಲು ಅವು ಸ್ಟಾರ್ ನಿಕ್ಕು ಹೋಯ್ನಿ ಕೋಟೆಗೆ. ಇತ್ತವಲ್ಲ ಕೋಟೆ. ಫೋಟೋ ಹತ್ತಿ ಇಳಿಯುವಾಗ ತುಂಬ ಟಯರ್ಡ್ ಆಗಿತ್ತು. ಹಾಗೆ ಅಲ್ಲಿ ಕೆಳಗೆ ಬರುವಾಗ ಒಂದು ಸ್ಟಾಲ್ ಆಗಿ ಉಂಟು. ಅಲ್ಲಿ ಪುನರ್ಪುಲಿ ಜ್ಯೂಸ್, ಲೆಮನ್ ಜ್ಯೂಸ್, ಬಟರ್ ಮಿಲ್ಕ್, ಬೊಂಡ, ಹಾಗೆಯೇ ಕ್ಯೂಕ್ಯುಂಬರ್ ಮತ್ತು ವಾಟರ್ಮೆಲನ್ ಅದೆಲ್ಲ ಅಲ್ಲಿ ಸಿಗ್ತದೆ. ಅದು ಮುರಿದಿದೆ, ಹೋಗಿತ್ತೆ ತರಕ್ ಹೋಗವ್ರೆ. ಅದು ಉಳಿ ಬಿದ್ದು ಹಾಕಿ ಹೋಗ್ಬಿಡುತ್ತೆ. ತಾಜು ಆಮೇಲೆ ತಾಜು ಕೊಟ್ಟು ಆತಂಕ ಎಲ್ಲ ಸೋಡಾ ಒಣಗಿನಕಾಯಿ ಒಂದು ತರಕಾರಿ ಕುಡಿ ಆಯ್ತಾ? ಜ್ಯೂಸ್ ಕುಡಿದ್ವಿ. ಕುಕ್ಯುಂಬರ್ ತಿನ್ನಲಿಕ್ಕೆ ಇತ್ತು, ಬಟ್ ಅಲ್ಲಿ ತುಂಬ ರಶ್ ಇತ್ತು. ಅಂದರೆ ಅವರೊಬ್ಬರೇ ಮಾಡ್ತಾ ಇದ್ದಾರೆ ಎಲ್ಲ, ಅದಕ್ಕೋಸ್ಕರ ಈಗ ನೆಕ್ಸ್ಟ್ ಸ್ಪಾಟ್ಗೆ ಹೋಗ್ತಾ ಇದ್ದೇವೆ. ಅದೇ ಹಾಂ, ಕ್ಯೂಕ್ಯುಂಬರ್ ತಗೊಳ್ತಾ ಇದ್ದೇವೆ, ಅವ್ರು ಮಾಡಿಕೊಡ್ತಾರೆ ಅಂತ ಹೇಳಿದರು. ನಾವೀಗ ಅಬ್ಬಿ ಫಾಲ್ಸ್ಗೆ ಹೋಗ್ತಾ ಇದ್ದೇವೆ. ಹೋಗ್ತಾ ಇದೆ.
ಇನ್ನ ಚೇಂಜ್ ಆಗ್ಲಿಕ್ಕೆ ಲಾಸ್ಟ್ ಟೈಮ್ ಕೂಡ ಹಾಗೇನೆ. ಇಲ್ಲನೇ ಉಲ್ಟದೆ ಉಲ್ಲ ಉಲ್ಟದೆ ನಾವೀಗ ಅಬ್ಬಿ ಫಾಲ್ಸಿಗೆ ಬಂದಿದ್ದೇವೆ. ಇಲ್ಲಿ ಲಾಸ್ಟ್ ಟೈಮ್ ಒನ್ ಟೈಮ್ ಬಂದಿದ್ದೆ ಇಲ್ಲಿ, ಆವಾಗ ಈ ಸ್ಟೆಪ್ಸ್ ಎಲ್ಲ ಆಗಿರಲಿಲ್ಲ. ಸೊ ಇದು ಸೆಕೆಂಡ್ ಟೈಮ್ ನಾನು ಇಲ್ಲಿ ವಿಸಿಟ್ ಮಾಡೋದು. ಸೊ ಇದೆ ವಾಟರ್ ಫಾಲ್ಸ್, ಬನ್ನಿ. ಬಾಬಾ ಹಂಗ ಮಕ್ಕ ಅಬ್ಬಿ ಫಾಲ್ಸಿಗೆ ಹೋಗಿ ಬಂದ್ವಿ. ಅಷ್ಟೊಂದು ಕ್ಲೀನ್ ಇಲ್ಲ, ನೀರು ಕೂಡ ಕಮ್ಮಿ ಇತ್ತು ಮಾತ್ರ. ಅದು ಆಕ್ಚುಲಿ ಹೋಗುವಾಗ ಸ್ಟೆಪ್ಸ್ ಐಶ್ವರ್ಯ ಕಾಪಿ ಡೌನ್ವರ್ಡ್ಸ್, ಫಾಲ್ಸ್ ಕೆಳಗೆ ಹೋಗ್ಬೇಕು ಅಂದ್ರೆ ಇಳಿಲಿಕ್ಕೆ, ಬರುವಾಗ ಹತ್ತಲಿಕ್ಕೆ ಹತ್ತುವುದು. ಅದಕ್ಕೆ ಸ್ವಲ್ಪ ಟಯರ್ಡ್ ಫೀಲ್ ಆಗಿದೆ. ನಮ್ಗೆ ಆಗ್ಲಿಲ್ಲ, ನಿಮ್ಗೆ ಆದದ್ದು. ನಿಮ್ಮ ಮುಖ ತೋರಿಸ್ಬೇಕಾ? ಓಕೆ, ಎಲ್ಲರಿಗೆ ಟಯರ್ಡ್ ಆಗಿದೆ. ಇವಾಗ ನಾವು ಸ್ಟೇ ಮಾಡುವ ರೆಸಾರ್ಟ್ಗೆ ಹೋಗ್ತಾ ಇದ್ದೇವೆ. ಆ ರೆಸಾರ್ಟ್ ಇದು ವಿಡಿಯೋ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಶೇರ್ ಮಾಡ್ತೇನೆ.